ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ಗಳು ನಮ್ಮ ಮಾಡರ್ನ್ ಇಂಡಿಯಾದಲ್ಲಿ ಯಾವ್ಯಾವೆಲ್ಲ ಆಗತ್ತೆ ಅಂತ ನೋಡಬೇಕು. ಇದು 19th ಸೆಂಚುರಿ ಟು 20th ಸೆಂಚುರಿ ಆಗೋವಂಥ ಮೂಮೆಂಟ್ಸ್ಗಳನ್ನ ಗಮನಿಸಬೇಕಾಗುತ್ತೆ. ಸೊ ಫಸ್ಟ್ದಾಗಿ 1815ಇಂದ ಹಿಡಿದು 1914 ತನಕ ನಾವು ಮೂಮೆಂಟ್ಸ್ಗಳು ಏನು ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ಸ್ಗಳನ್ನ ನೋಡ್ತೀವಿ. 1815ಇಂದ 1914 ಆಲ್ಮೋಸ್ಟ್ 100 ಇಯರ್ಸ್. ಸೊ 1815ಇಂದ ನೆಕ್ಸ್ಟು ನೋಡೋದಾದರೆ 1815ಇಂದ ಫಸ್ಟ್ 4 1815, 1828, 1829, 1839 ಫಸ್ಟ್ 4 ಈ ಇಯರ್ಗಳಲ್ಲಿ ಕಲ್ಕತ್ತಾದಲ್ಲಿ 4 ಆರ್ಗನೈಸೇಷನ್ಸ್ ಓಪನ್ ಆಗುತ್ತೆ. ಆತ್ಮೀಯ ಸಭಾ ಅಂತೇಳಿ ಒಂದು ರಾಜಾರಾಮ್ ಮೋಹನ್ ರಾಯ್ ಓಪನ್ ಮಾಡ್ತಾರೆ. ಅದನ್ನೇ ನೆಕ್ಸ್ಟ್ ಬ್ರಹ್ಮ ಸಮಾಜ ಅಂತೇಳಿ ಕರೀತಾರೆ ರಾಜಾರಾಮ್ ಮೋಹನ್ ರಾಯ್, ಅದನ್ನು 1828. ಅದಾದ ನಂತರ ಧರ್ಮಸಭಾ ಅಂತೇಳಿ ಒಂದು ಓಪನ್ ಮಾಡ್ತಾರೆ ಕಲ್ಕತ್ತಾದಲ್ಲಿ ರಾಧಾಕಾಂತ್ ದೇವ್, ಅದು 1829. ಅದಾದ ನಂತರ 1839 10 ಇಯರ್ಸ್ ಆದಮೇಲೆ ತತ್ವಬೋಧಿನಿ ಸಭಾ ಅಂತೇಳಿ ದೇವೇಂದ್ರನಾಥ್ ಟಾಗೋರ್ ಓಪನ್ ಮಾಡ್ತಾರೆ. ಇದು 4 ಕಲ್ಕತ್ತಾದಲ್ಲಿ ಆಗುತ್ತೆ. ಅದಾದ ನಂತರ 1840 39 ಆದಮೇಲೆ 40 ಪಂಜಾಬಲ್ಲಿ ನಿರಂಕಾರೀಸ್ ಅಂತೇಳಿ ದಯಾಳ್ ದಾಸ್ ದರ್ಬಾರಾ ಸಿಂಗ್ ರತನ್ ಚಂದ್ ದಯಾಳ್ ದಾಸ್ ದರ್ಬಾರಾ ಸಿಂಗ್ ರತನ್ ಚಂದ್ ಅಂತೇಳಿ ಎಕ್ಸೆಟ್ರಾ ಇವರು ನಿರಂಕಾರೀಸ್ ಒಂದು ಇದನ್ನು ಆರ್ಗನೈಸೇಷನ್ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಪಂಜಾಬಲ್ಲಿ ನಾವು ಇನ್ನೂ ಒಂದು ನೋಡೋದಾದರೆ ಪಂಜಾಬಲ್ಲಿ ನಾಮ್ದಾರೀಸ್ ಅಂತಲೂ ಒಂದು 1857 ಸ್ಟಾರ್ಟ್ ಆಗುತ್ತೆ. ಅದನ್ನು ರಾಮ್ ಸಿಂಗ್ ಅಂತೇಳಿ ಅವನು ಸ್ಟಾರ್ಟ್ ಮಾಡ್ತಾನೆ. ಆರ್ಡ್ರಲ್ಲೇ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. 1840 ಪಂಜಾಬ್ ನಿರಂಕಾರೀಸ್ ಓಪನ್ ಮಾಡ್ತಾರೆ, ದಯಾಳ್ ದಾಸ್ ದರ್ಬಾರ್ ಸಿಂಗ್ ರತನ್ ಚಂದ್. 1844 ಸೂರತ್ತಲ್ಲಿ ಮಾನವ ಧರ್ಮ ಸಭಾ ಅಂತೇಳಿ ದುರ್ಗಾರಾಮ್ ಮಂಚರಾಮ್ ಅಂತೇಳಿ ಅವರು ಸ್ಟಾರ್ಟ್ ಮಾಡ್ತಾರೆ. 1849 ಬಾಂಬೆನಲ್ಲಿ ಪರಮಹಂಸ ಮಂಡಳಿ ಅಂತೇಳಿ ದಡೋಬಾ ಪಾಂಡುರಂಗ ಸ್ಟಾರ್ಟ್ ಮಾಡ್ತಾರೆ. 1857 ಪಂಜಾಬಲ್ಲಿ ನಾಮ್ದಾರೀಸ್ ಅಂತೇಳಿ ರಾಮ್ ಸಿಂಗ್ ಸ್ಟಾರ್ಟ್ ಮಾಡ್ತಾರೆ. 1861 ಆಗ್ರಾದಲ್ಲಿ ರಾಧಾಸ್ವಾಮಿ ಸತ್ಸಂಗ್ ಅಂತೇಳಿ ತುಳಸಿರಾಮ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು 1866 ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜ್ ಆಫ್ ಇಂಡಿಯಾ ಅಂತೇಳಿ ಕೇಶವ್ ಚಂದ್ರ ಸೇನ್ ಸ್ಟಾರ್ಟ್ ಮಾಡ್ತಾರೆ ಕಲ್ಕತ್ತಾದಲ್ಲಿ. ಇದು ನೆಕ್ಸ್ಟ್ ಫಸ್ಟ್ 4 ಕಲ್ಕತ್ತಾ ಆದಮೇಲೆ ನೆಕ್ಸ್ಟ್ 1866 ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗುತ್ತೆ ಬ್ರಹ್ಮ ಸಮಾಜ್ ಆಫ್ ಇಂಡಿಯಾ ಕೇಶವ್ ಚಂದ್ರ ಸೇನ್. ಇದಾದ ನಂತರ 1866 ದಿಯೋಬಂದ್ ಮೂಮೆಂಟ್ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ಅದು ದಾರ್ ಉಲ್ ಉಲೂಮ್ ಅಂತೇಳಿ ಮೂಮೆಂಟು, ದಿಯೋಬಂದ್ ಪ್ಲೇಸ್ನಲ್ಲಿ ದಾರ್ ಉಲ್ ಉಲೂಮ್ ಅಂತೇಳಿ ಮೂಮೆಂಟು. ಇದು ಫಸ್ಟ್ ಮುಸ್ಲಿಮಿಂದು ಮೂಮೆಂಟು. ಮೌಲಾನಾ ಹುಸೇನ್ ಅಹಮದ್ ಸ್ಟಾರ್ಟ್ ಮಾಡ್ತಾರೆ. ಮುಸ್ಲಿಂ ಮೂಮೆಂಟ್ಗಳು ನೋಡೋದಾದರೆ ಇದರಲ್ಲಿ ದಿಯೋಬಂದ್ ಮೂಮೆಂಟು ಅಥವಾ ದಾರ್ ಉಲ್ ಉಲಮ್ ಮೂಮೆಂಟು. ಅದಾದ ನಂತರ ನೆಕ್ಸ್ಟ್ ಬರೋದು ಅಲಿಗರ್ ಮೂಮೆಂಟು. ಇದು ದಿಯೋಬಂದ್ ಮೂಮೆಂಟ್ 1866, ಅಲಿಗರ್ ಮೂಮೆಂಟ್ 1886. ಮೊಹಮ್ಮದನ್ ಎಜುಕೇಷನ್ ಕಾನ್ಫರೆನ್ಸ್ ಅಂತೇಳಿ ಮೂಮೆಂಟ್ ಮಾಡ್ತಾರೆ ಸೈಯದ್ ಅಹಮದ್ ಖಾನು. ಅದಾದ ನಂತರ 1894 ಲಕ್ನೋದಲ್ಲಿ ನದ್ವಾ ಉಲ್ ಉಲಾಮಾ ಅಂತೇಳಿ ಮೌಲಾನಾ ಶಿಬ್ಲಿ ನುಮಾನಿ ಸ್ಟಾರ್ಟ್ ಮಾಡ್ತಾರೆ. ಇವ್ರು 3 ಜನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಈಗ ದಿಯೋಬಂದ್ ಆರ್ಡ್ರಲ್ಲಿ ನೋಡ್ಕೊಳ್ತಾ ಹೋಗೋದಾದರೆ 1866 ದಿಯೋಬಂದ್ ದಾರುಲ್ ಉಲ್ಮಾ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮೌಲಾನಾ ಹುಸೇನ್ ಅಹಮದ್ ಇವರು ಫೌಂಡರ್ ಆಗಿರ್ತಾರೆ. 1875 ಈಗ ಬಾಂಬೆನಲ್ಲಿ ಬರೋಣ. 1875 ಬಾಂಬೆನಲ್ಲಿ 1867 ಬಾಂಬೆನಲ್ಲಿ ಪ್ರಾರ್ಥನಾ ಸಮಾಜ್ ಆತ್ಮಾರಾಮ ಪಾಂಡುರಂಗ, ಇದು ಎಲ್ಲರಿಗೂ ಗೊತ್ತಿದೆ. 1875 ಬಾಂಬೆನಲ್ಲಿ ಆರ್ಯ ಸಮಾಜ್, ಇದು ಸ್ವಾಮಿ ದಯಾನಂದ ಸರಸ್ವತಿ ಇವರು ಫೇಮಸ್ಸು, ಎಲ್ಲರಿಗೂ ಗೊತ್ತಿದೆ. 1875 ಇನ್ನೊಂದು ಥಿಯೋಸಾಫಿಕಲ್ ಸೊಸೈಟಿ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಮೇಡಮ್ HP ಬ್ಲಾವಿಸ್ಕಿ ಮತ್ತು ಕಾಲ್ HS ಅಲ್ಕಾಟ್ ಅಂತೇಳಿ ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೆಕ್ಸ್ಟು ಚೆನ್ನೈಗೆ ತೊಗೊಂಡು ಬಂದು ಅಡ್ಯಾರ್ ರಿವರ್ ಹತ್ರ ಅವ್ರದ್ದು ಬ್ರ್ಯಾಂಚನ್ನು ಮಾಡ್ಕೊತಾರೆ. 1878 ಸಾಧಾರಣ ಬ್ರಹ್ಮ ಸಮಾಜ್ ಅಂತೇಳಿ ಆನಂದ್ ಮೋಹನ್ ಬೋಸ್ ಸ್ಟಾರ್ಟ್ ಮಾಡ್ತಾರೆ. 1878 ಸಾಧಾರಣ ಬ್ರಹ್ಮ ಸಮಾಜ್ ಅಂತೇಳಿ ಆನಂದ್ ಮೋಹನ್ ಬೋಸ್ ಸ್ಟಾರ್ಟ್ ಮಾಡ್ತಾರೆ. 1884 ಪುಣೆಯಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತೇಳಿ GG ಅಗರ್ಕರ್ ಸ್ಟಾರ್ಟ್ ಮಾಡ್ತಾರೆ. 1886 ಅಲಿಗರ್ ಅಂತೇಳಿ ಅಲಿಗರ್ ಮೂಮೆಂಟು ಮೊಹಮ್ಮದಿಯನ್ ಎಜುಕೇಷನಲ್ ಕಾನ್ಫರೆನ್ಸ್ ಅಂತೇಳಿ ಸೈಯದ್ ಅಹಮದ್ ಖಾನ್ ಸ್ಟಾರ್ಟ್ ಮಾಡ್ತಾರೆ. 1887 ಬಾಂಬೆನಲ್ಲಿ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತೇಳಿ MG ರಾನಡೆ ಸ್ಟಾರ್ಟ್ ಮಾಡ್ತಾರೆ. MG ರಾನಡೆ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತೇಳಿ. ನೆಕ್ಸ್ಟು 1887 ಲಾಹೋರಲ್ಲಿ ದೇವ ಸಮಾಜ್ ಅಂತೇಳಿ ಶಿವನಾರಾಯಣ್ ಅಗ್ನಿಹೋತ್ರಿ ಅಂತೇಳಿ ಅವ್ರು ಸ್ಟಾರ್ಟ್ ಮಾಡ್ತಾರೆ.
ಓಕೆ. 1887ನಲ್ಲಿ ಲಾಹೋರಲ್ಲಿ ದೇವ ಸಮಾಜ್ ಅಂತೇಳಿ ಶಿವನಾರಾಯಣ್ ಅಗ್ನಿಹೋತ್ರಿ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. 1894ರಲ್ಲಿ ಲಕ್ನೋದಲ್ಲಿ ನದ್ವಾ ಉಲ್ ಉಲಮಾ ಅಂತೇಳಿ ಮೌಲಾನಾ ಶಿಬ್ಲಿ ನುಮಾನಿ ಸ್ಟಾರ್ಟ್ ಮಾಡ್ತಾರೆ, ನದ್ವಾ ಉಲ್ ಉಲಮಾ ಅಂತೇಳಿ. ನೆಕ್ಸ್ಟು 1897ನಲ್ಲಿ ಬೇಲೂರಲ್ಲಿ ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಮಾಡ್ತಾರೆ. ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ. 1897ನಲ್ಲಿ ಬೇಲೂರಲ್ಲಿ ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಮಾಡ್ತಾರೆ. 1905ನಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತೇಳಿ, 1905ನಲ್ಲಿ ಬಾಂಬೆದಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತೇಳಿ ಗೋಪಾಲ್ ಕೃಷ್ಣ ಗೋಖಲೆ ಸ್ಟಾರ್ಟ್ ಮಾಡ್ತಾರೆ. 1909ನಲ್ಲಿ ಪೂನಾ ಸೇವಾ ಸದನ್ ಅಂತೇಳಿ ಪುಣೆದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯಾರು ಅಂತಂದರೆ ಮಿಸ್ಸಸ್ ರಾಮಾಬಾಯಿ ರಾನಡೆ ಮತ್ತು GK ದೇವದಾರ್ ಅಂತೇಳಿ ಇವರು ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ 1911ನಲ್ಲಿ ಬಾಂಬೆದಲ್ಲಿ ಸೋಷಿಯಲ್ ಸರ್ವಿಸ್ ಲೀಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಇದು NM ಜೋಶಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ 1914ನಲ್ಲಿ ಅಲಹಾಬಾದಲ್ಲಿ ಸೇವಾ ಸಮಿತಿ ಅಂತ ಸ್ಟಾರ್ಟ್ ಮಾಡ್ತಾರೆ. HN ಕುಂಜ್ರು ಸೇವಾ ಸಮಿತಿ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇಷ್ಟು ಕಂಪ್ಲೀಟಾಗಿ 19 ಮತ್ತು 20th ಸೆಂಚುರಿಯಿಂದ ಆರ್ಗನೈಸೇಷನ್ಸ್ಗಳು, ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ಸ್ಗಳು ಆಗುತ್ತೆ. ಯಾವುದ್ಯಾವುದು ಅಂತಂದರೆ 1815ಇಂದ 1914 ತನಕ ಆಗೋವಂಥದ್ದು. ಫಾಸ್ಟಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ರಾಜಾರಾಮ್ ಮೋಹನ್ ರಾಯ್, ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜ್ ರಾಜಾರಾಮ್ ಮೋಹನ್ ರಾಯ್, ಕಲ್ಕತ್ತಾದಲ್ಲಿ ಧರ್ಮಸಭಾ ರಾಧಾಕಾಂತ್ ದೇಬ್, ಕಲ್ಕತ್ತಾದಲ್ಲಿ ತತ್ವಬೋಧಿನಿ ಸಭಾ ದೇವೇಂದ್ರನಾಥ್ ಠಾಗೂರ್, ಪಂಜಾಬಲ್ಲಿ ನಿರಂಕಾರಿಸ್ ದಯಾಳ್ ದಾಸ್ ದರ್ಬಾರ ಸಿಂಗ್ ರತನ್ ಚಂದ್, ಸೂರತ್ತಲ್ಲಿ ಮಾನವ್ ಧರ್ಮ ಸಭಾ ದುರ್ಗಾರಾಮ್ ಮಂಚಾರಾಮ್, ಬಾಂಬೆನಲ್ಲಿ ಪರಮಹಂಸ ಮಂಡಳಿ ದಡೋಬಾ ಪಾಂಡುರಂಗ, ಪಂಜಾಬಲ್ಲಿ ನಾಮದಾರಿಸು ರಾಮ್ ಸಿಂಗು, ಆಗ್ರಾದಲ್ಲಿ ರಾಧಾಸ್ವಾಮಿ ಸತ್ಸಂಗ್ ತುಳಸಿರಾಮ್, ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜ್ ಆಫ್ ಇಂಡಿಯಾ ಕೇಶವ್ ಚಂದ್ರ ಸೇನ್, ದಿಯೋಬಂದ್ ಮೂಮೆಂಟು ದಾರುಲ್ ಉಲಮ್ ಅಂತೇಳಿ ಮೌಲಾನಾ ಹುಸೇನ್ ಅಹ್ಮದ್, ಬಾಂಬೆನಲ್ಲಿ ಪ್ರಾರ್ಥನಾ ಸಮಾಜ್ ಆತ್ಮಾರಾಮ್ ಪಾಂಡುರಂಗ, ಬಾಂಬೆನಲ್ಲಿ ಆರ್ಯ ಸಮಾಜ್ ಸ್ವಾಮಿ ದಯಾನಂದ ಸರಸ್ವತಿ, ನ್ಯೂಯಾರ್ಕಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ HP ಬ್ಲವಿಸ್ಕಿ ಅಲ್ಕಾಟ್ ಅಂತೇಳಿ, ಕಲ್ಕತ್ತಾದಲ್ಲಿ ಸಾಧಾರಣ ಬ್ರಹ್ಮ ಸಮಾಜ್ ಆನಂದ್ ಭವನ್ ಬೋಸ್, ಪುಣೆಯಲ್ಲಿ ಡೆಕ್ಕನ್ಸ್ ಎಜುಕೇಷನ್ ಸೊಸೈಟಿ ಅಂತೇಳಿ GG ಅಗರ್ಕರ್, ಅಲಿಗರಲ್ಲಿ ಮೊಹಮ್ಮದನ್ ಎಜುಕೇಷನಲ್ ಕಾನ್ಫರೆನ್ಸ್ ಅಂತೇಳಿ ಸೈಯದ್ ಅಹಮದ್ ಖಾನ್, ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತೇಳಿ ಬಾಂಬೆನಲ್ಲಿ MG ರಾನಡೆ, ಲಾಹೋರಲ್ಲಿ ದೇವ್ ಸಮಾಜ್ ಅಂತೇಳಿ ಶಿವನಾರಾಯಣ್ ಅಗ್ನಿಹೋತ್ರಿ, ಲಕ್ನೋದಲ್ಲಿ ನದ್ವಾ ಉಲ್ ಉಲಮಾ ಅಂತೇಳಿ ಮೌಲಾನಾ ಶಿಬ್ಲಿ ನುಮಾನಿ, ಬೇಲೂರಲ್ಲಿ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ, ಬಾಂಬೆದಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲ್ ಕೃಷ್ಣ ಗೋಖಲೆ, ಪುಣೆದಲ್ಲಿ ಪೂನಾ ಸೇವಾ ಸದನ್ ಮಿಸಸ್ ರಾಮಾಬಾಯಿ ರಾನಡೆ, GK ದೇವದಾರ್ ಅಂತೇಳಿ, ಸೋಷಿಯಲ್ ಸರ್ವಿಸ್ ಲೀಗ್ ಅಂತೇಳಿ NM ಜೋಶಿ ಮತ್ತು NM ಜೋಶಿ. ಅದಾದಮೇಲೆ ಅಲಹಾಬಾದಲ್ಲಿ ಸೇವಾ ಸಮಿತಿ ಅಂತೇಳಿ HN ಕುಂಜ್ರು ಸ್ಟಾರ್ಟ್ ಮಾಡ್ತಾರೆ. ಇದಿಷ್ಟು ಮೂಮೆಂಟ್ಸ್ಗಳು. ಇದಾದ ನಂತರ ನೆಕ್ಸ್ಟು ಇಂಪಾರ್ಟೆಂಟ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮರ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಫಸ್ಟ್ ಒನ್ನು ಸ್ವಾಮಿ ಸಹಜಾನಂದ ಅಂತೇಳಿ. ಇವರು 1781ನಿಂದ 1830 ತನಕ ಇರ್ತಾರೆ. ಇವ್ರದ್ದು ಒರಿಜಿನಲ್ ನೇಮು ಜ್ಞಾನಶ್ಯಾಮ್ ಅಂತೇಳಿ. ಈ ಫೌಂಡೆಡ್ ಸ್ವಾಮಿನಾರಾಯಣ್ ಸೆಕ್ಟ್ ಇನ್ ಗುಜರಾತ್. ಸ್ವಾಮಿನಾರಾಯಣ್ ಸೆಕ್ಟ್ನ ಫೌಂಡ್ ಮಾಡೋದು ಯಾರು? ಸ್ವಾಮಿ ಸಹಜಾನಂದ್. 1781ನಿಂದ 1830 ತನಕ ಇರ್ತಾರೆ. ವಿಚ್ ಬಿಲೀವ್ಡ್ ಇನ್ ಥೀಸ್ಟಿಕ್ ಗಾಡ್ ಆ್ಯಂಡ್ ಪ್ರಿಸ್ಕ್ರೈಬ್ಡ್ ಎ ಮಾರಲ್ ಕೋಡ್ ಫಾರ್ ಇಟ್ಸ್ ಫಾಲೋಯರ್ಸ್. ಅವ್ರ ಫಾಲೋಯರ್ಸ್ಗಳಿಗೆ ಒಂದು ಮಾರಲ್ ಕೋಡ್ ಕೊಡ್ತಾಯಿದ್ರು. ಸ್ವಾಮಿನಾರಾಯಣ್ ಸೆಕ್ಟ್ ಅಂತೇಳಿ ಸ್ಥಾಪನೆ ಮಾಡಿದವರು ಇವರು ಸ್ವಾಮಿ ಸಹಜಾನಂದ್. ಇವರ ಹೆಸರೇನಾಗಿತ್ತು? ಜ್ಞಾನಶ್ಯಾಮ್ ಅಂತೇಳಿ ಕರಿತಾಯಿದ್ರು. ನೆಕ್ಸ್ಟ್ ಇಂಪಾರ್ಟೆಂಟ್ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮರ್ಸ್ ಯಾರು ಅಂತಂದರೆ ರಾಜಾ ರಾಮ್ ಮೋಹನ್ ರಾಯ್. ಇವರು 1772ಇಂದ 1833 ತನಕ ಇರ್ತಾರೆ. ಬಾರ್ನ್ ಇನ್ 1772 ಅಟ್ ರಾಧಾನಗರ್ ಇನ್ ಬುರ್ದ್ವಾನ್ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್. ರಾಧಾನಗರಲ್ಲಿ ಬುರ್ದ್ವಾನ್ ಡಿಸ್ಟ್ರಿಕ್ಟಲ್ಲಿ ಹುಟ್ಟುತ್ತಾರೆ 1772ನಲ್ಲಿ. ಇವರು ಆತ್ಮೀಯ ಸಭಾ ಅಂತೇಳಿ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ 1815ನಲ್ಲಿ. ಏನಕ್ಕೆ? ಮಾನೋಥಿಸಮನ್ನು ಪ್ರಾಪಗೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಹಿಂದೂ ಸೊಸೈಟಿನಲ್ಲಿ ರಿಫಾರ್ಮೇಷನ್ಸ್ಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತ್ಮೀಯ ಸಭಾನ ರಿನೇಮ್ಡ್ ಆಸ್ ಬ್ರಹ್ಮಸಭಾ ಅಂತೇಳಿ ರಿನೇಮ್ ಮಾಡ್ತಾರೆ. ಅದಾದಮೇಲೆ ಫೈನಲಿ ಅದನ್ನು ಬ್ರಹ್ಮ ಸಮಾಜ್ ಅಂತೇಳಿ 1820ನಲ್ಲಿ ಅದನ್ನು ರಿನೇಮ್ ಮಾಡ್ತಾರೆ. ಅದ್ರ ಜೊತೆಗೆ ಹಿ ಲಾಂಚ್ಡ್ ಎ ಮೂಮೆಂಟ್ ಫಾರ್ ಅಬಾಲಿಷನ್ ಆಫ್ ಸತಿ ಅಬಾಲಿಷನ್ ಮಾಡಬೇಕು ಅಂತ ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದೇ ಒಂದು ಜರ್ನಲ್ನ ಪ್ರಿಂಟ್ ಮಾಡಿ ಅದನ್ನು ಶಬ್ದ ಕೌಮುದಿ ಅಂತೇಳಿ 1819ನಲ್ಲಿ ಪ್ರಿಂಟ್ ಮಾಡ್ತಾರೆ. ಇದ್ರ ಮೂಲಕ ಸತಿ ಸಹಗಮನ ಪದ್ಧತಿನ ಅಬಾಲಿಷ್ ಮಾಡೋದಕ್ಕೆ ಅಂತೇಳಿ ಮೂಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ದೇವೇಂದ್ರನಾಥ್ ಠಾಗೋರ್
ಇವರು 1817ಇಂದ 1905 ತನಕ ಇವರು ಇರ್ತಾರೆ. 1817ಇಂದ 1905 ತನಕ ಟುಕ್ ಓವರ್ ದ ಲೀಡರ್ಶಿಪ್ ಆಫ್ ಬ್ರಹ್ಮ ಸಮಾಜ್ ಆಫ್ಟರ್ ರಾಜಾರಾಮ್ ಮೋಹನ್ ರಾಯ್ ಆದ ನಂತರ ದೇವೇಂದ್ರನಾಥ್ ಟಾಗೋರು ಬ್ರಹ್ಮ ಸಮಾಜದ ಲೀಡರ್ಶಿಪ್ ತಗೊಳ್ತಾರೆ. ಅದ್ರ ಜೊತೆಗೆ ಇವರು ತತ್ವಬೋಧಿನಿ ಸಭಾ ಅಂತೇಳಿ 1839ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತತ್ವಬೋಧಿನಿ ಪತ್ರಿಕಾ ಅಂತೇಳಿ ಬೆಂಗಾಳಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದು ಮಂತ್ಲಿ ಮ್ಯಾಗ್ಝಿನ್ ಆಗಿರುತ್ತೆ. ಯಾಕೆಂದರೆ ರಾಜಾ ರಾಮ್ ಮೋಹನ್ ರಾಯ್ದು ಐಡಿಯಾಸ್ಗಳನ್ನ ಪ್ರಾಪಗೇಟ್ ಮಾಡೋದಕ್ಕೆ 1859ರಲ್ಲಿ ತತ್ವಬೋಧಿನಿ ಸಭಾನ ಅಮಾಲ್ಗಮೇಟ್ ಮಾಡ್ತಾನೆ. ಯಾವ್ದ್ರ ಜೊತೆ ಅಂತಂದರೆ ಬ್ರಹ್ಮ ಸಮಾಜ್ ಜೊತೆ ತತ್ವಬೋಧಿನಿ ಸಭಾ ಮತ್ತು ಬ್ರಹ್ಮ ಸಮಾಜ್ ಸೇರಿಬಿಟ್ಟು ಏನಾಗುತ್ತೆ, ಅಮಾಲ್ಗಮೇಟ್ ಮಾಡ್ತಾರೆ ಅಷ್ಟೇ. ಈ ಕಂಪೈಲ್ಡ್ ಸೆಲೆಕ್ಟೆಡ್ ಪ್ಯಾಸೇಜಸ್ ಆಫ್ ಉಪನಿಷತ್ಸ್ನ ಕಂಪೈಲ್ ಮಾಡಿ ಬ್ರಹ್ಮಧರ್ಮ ಅಂತೇಳಿ ಹೇಳಿ ಅದನ್ನು ಕರೀತಾರೆ, ಉಪನಿಷತ್ಸ್ನ ಕಂಪೈಲ್ ಮಾಡಿ. ಓಕೆ, ನೆಕ್ಸ್ಟ್ ಕೇಶಬ್ ಚಂದ್ರ ಸೇನ್ ಬಗ್ಗೆ ನಾವು ನೋಡೋದಾದರೆ, ಕೇಶಬ್ ಚಂದ್ರ ಸೇನ್ 1838ಇಂದ ಹಿಡಿದು 1884 ತನಕ ಬರ್ತಾರೆ. ಕೇಶಬ್ ಚಂದ್ರ ಸೇನು ಬ್ರಹ್ಮ ಸಮಾಜ್ನ ಒಬ್ಬರು ಲೀಡರ್ ಆಗಿರ್ತಾರೆ. ಡ್ಯೂರಿಂಗ್ ದ ಆಬ್ಸೆನ್ಸ್ ಆಫ್ ದೇವೇಂದ್ರನಾಥ್ ಟಾಗೋರು ಬ್ರಹ್ಮ ಸಮಾಜ ಸ್ಥಾಪನೆ ಆದಮೇಲೆ ಅದನ್ನು ಇವರು ರಾಜಾರಾಮ್ ಮೋಹನ್ ರಾಯ್ ಆದ ನಂತರ ದೇವೇಂದ್ರನಾಥ್ ಟಾಗೋರ್ ಅದನ್ನು ಮುಂದುವರ್ಸ್ಕೊಂಡು ಹೋದರು. ದೇವೇಂದ್ರನಾಥ್ ಟಾಗೋರ್ ಇರಲಿಲ್ಲ ಅಂತಂದಾಗ ಇದನ್ನು ಅವರು ಲೀಡರ್ಶಿಪ್ ಮಾಡ್ತಾಯಿದ್ರು. ಯಾರೋ ಕೇಶಬ್ ಚಂದ್ರ ಸೇನ್ ಅದನ್ನು ಲೀಡ್ ಮಾಡ್ತಾಯಿದ್ರು. ನಂತರ ಇವರು ಕೇಶಬ್ ಚಂದ್ರ ಸೇನ್ ಬ್ರಹ್ಮಬೋಧಿನಿ ಪತ್ರಿಕಾ ಅಂತೇಳಿ ಒಂದು ಜರ್ನಲ್ನ ಸ್ಟಾರ್ಟ್ ಮಾಡ್ತಾನೆ. ಇದು ಕಂಪ್ಲೀಟಾಗಿ ಫಾರ್ ವುಮನ್ಗೋಸ್ಕರನೇ ಮಾಡ್ತಾರೆ. ಇದರಲ್ಲಿ ರ್ಯಾಡಿಕಲ್ ರಿಫಾರ್ಮೇಷನ್ಸ್ಗಳನ್ನ ತಗೊಂಡು ಬರ್ತಾರೆ. ರ್ಯಾಡಿಕಲ್ ರಿಫಾರ್ಮೇಷನ್ ಯಾವ ಥರ ಅಂತಂದರೆ ಕ್ಯಾಸ್ಟ್ ನೇಮ್ಗಳನ್ನ ಬಿಡೋದು, ಗಿವಿಂಗ್ ಅಪ್ ಎ ಕ್ಯಾಸ್ಟ್ ನೇಮ್ಸು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡೋದು, ವಿಡೋ ರಿಮ್ಯಾರೇಜಸ್ ಮಾಡೋದು, ಚೈಲ್ಡ್ ಮ್ಯಾರೇಜ್ಗೆ ಎಗೇನ್ಸ್ಟ್ ಹೋರಾಡೋದು. ಸೊ ಇಂಥದ್ರ ಬಗ್ಗೆ ಎಲ್ಲ ತಗೊಂಡು ಬರ್ತಾರೆ ಯಾವುದರಲ್ಲಿ, ಬ್ರಹ್ಮಬೋಧಿನಿ ಪತ್ರಿಕಾದಲ್ಲಿ. ಓಕೆ, ದೀಸ್ ರ್ಯಾಡಿಕಲ್ ರಿಫಾರ್ಮ್ಸ್ ಲೆಡ್ ಟು ಸಿಸಮ್ ಆಫ್ ಬ್ರಹ್ಮ ಸಮಾಜ. ಈ ರ್ಯಾಡಿಕಲ್ ರಿಫಾರ್ಮ್ಸ್ಗಳಿಂದ ಏನಾಗುತ್ತೆ, ಬ್ರಹ್ಮ ಸಮಾಜ ಡಿವೈಡ್ ಆಗುತ್ತೆ. ಆದಿ ಬ್ರಹ್ಮ ಸಮಾಜ, ಒರಿಜಿನಲ್ ಬ್ರಹ್ಮ ಸಮಾಜ್ ಕೇಮ್ ಟು ನೋನ್ ಆಸ್ ಆದಿ ಬ್ರಹ್ಮ ಸಮಾಜ. ಈಗ ಏನು ಚೇಂಜ್ ಆಗಿರುತ್ತಲ್ಲ ಅದನ್ನು ಬ್ರಹ್ಮ ಸಮಾಜ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಬ್ರಹ್ಮ ಸಮಾಜ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಬೈ ಕೇಶಬ್ ಚಂದ್ರ ಸೇನ್ ಇನ್ 1866. ಅಷ್ಟಲ್ದಲೇ ಕೇಶಬ್ ಚಂದ್ರ ಸೇನ್ ಫಾರ್ಮ್ಡ್ ಇಂಡಿಯನ್ ರಿಫಾರ್ಮ್ ಅಸೋಸಿಯೇಷನ್ ಅಂತೇಳಿ ಕೂಡ ಅದನ್ನು ಫಾರ್ಮ್ ಮಾಡ್ತಾರೆ 1870ನಲ್ಲಿ, ವಿಚ್ ಪರ್ಸ್ಯೂಯೆಡೆಡ್ ದ ಬ್ರಿಟಿಷ್ ಗವರ್ನಮೆಂಟ್ ಟು ಎನಾಕ್ಟ್ ನೇಟಿವ್ ಮ್ಯಾರೇಜ್ ಆ್ಯಕ್ಟ್ ಆಫ್ 1872, ಪಾಪ್ಯುಲರ್ಲಿ ನೋನ್ ಆಸ್ ಸಿವಿಲ್ ಮ್ಯಾರೇಜ್ ಆ್ಯಕ್ಟ್, ಲೀಗಲೈಸಿಂಗ್ ದ ಬ್ರಹ್ಮ ಮ್ಯಾರೇಜಸ್ ಆ್ಯಂಡ್ ಫಿಕ್ಸಿಂಗ್ ದ ಮಿನಿಮಮ್ ಮ್ಯಾರೇಜಬಲ್ ಏಜ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಇವರು ಇಂಡಿಯನ್ ರಿಫಾರ್ಮ್ ಅಸೋಸಿಯೇಷನ್ನ ಎಸ್ಟಾಬ್ಲಿಷ್ ಮಾಡಿ ಇದ್ರ ಮೂಲಕ ಬ್ರಿಟಿಷ್ ಗೌರ್ನಮೆಂಟ್ಗೆ ನೇಟಿವ್ ಮ್ಯಾರೇಜ್ ಆ್ಯಕ್ಟನ್ನು ತೊಗೊಂಡು ಬರೋದಕ್ಕೆ ಅಥವಾ ಸಿವಿಲ್ ಮ್ಯಾರೇಜ್ ಆ್ಯಕ್ಟನ್ನು ತೊಗೊಂಡು ಬರೋದಕ್ಕೆ, ಇವರು ಲೀಗಲೈಸ್ ಮಾಡೋದಕ್ಕೆ, ಅದ್ರ ಜೊತೆಗೆ ಬ್ರಹ್ಮ ಮ್ಯಾರೇಜಸ್ಗಳನ್ನೂ ಲೀಗಲೈಸ್ ಮಾಡೋದಕ್ಕೆ ಇವರು ಕಾರಣ ಆಗ್ತಾರೆ. ಅದಾದಮೇಲೆ ಇದ್ರ ಮೂಲಕ ಏನು ಮಾಡಿರ್ತಾರೆ, ಬಾಯ್ಸ್ಗೆ ಮತ್ತು ಗರ್ಲ್ಸ್ಗಳಿಗೆ ಎಷ್ಟೆಷ್ಟು ಮಿನಿಮಮ್ ಏಜ್ ಇರಬೇಕು ಮ್ಯಾರೇಜ್ ಏಜು ಅನ್ನೋದನ್ನು ಫಿಕ್ಸ್ ಮಾಡ್ತಾರೆ. ಇದಾದ ನಂತರ ಬರೋವಂಥ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತಂದರೆ ಆತ್ಮಾರಾಮ ಪಾಂಡುರಂಗ. 1823ರಿಂದ 1898 ತನಕ ಇರ್ತಾರೆ. ಆತ್ಮಾರಾಮ ಪಾಂಡುರಂಗ ಪ್ರಾರ್ಥನಾ ಸಮಾಜ್ನ ಫೌಂಡೇಶನ್ ಇವರೇ ಸ್ಟಾರ್ಟ್ ಮಾಡೋದು. ಎಲ್ಲಿ ಅಂತಂದರೆ ಬಾಂಬೆದಲ್ಲಿ. ಇದನ್ನು ಈ ಒಂದು ಪ್ರಾರ್ಥನಾ ಸಮಾಜ್ಗೆ MG ರಾನಡೆ ಜಾಯಿನ್ ಆಗ್ತಾರೆ 1870ಸ್ನಲ್ಲಿ. MG ರಾನಡೆ ಜಾಯಿನ್ ಆಗ್ತಾರೆ. ನೆಕ್ಸ್ಟು ಸ್ವಾಮಿ ದಯಾನಂದ ಸರಸ್ವತಿ 1824ರಿಂದ 1883 ತನಕ ಇರ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಒರಿಜಿನಲಿ ಇವರಿಗೆ ಏನಂತ ಹೆಸರಿತ್ತು ಅಂದರೆ ಮೂಲಶಂಕರ್ ಅಂತೇಳಿ ಹೆಸರಿತ್ತು. ಇವರು ಆರ್ಯ ಸಮಾಜನ ಸ್ಥಾಪನೆ ಮಾಡ್ತಾರೆ 1875ರಲ್ಲಿ. ಮತ್ತು ಇವರು ಸತ್ಯಾರ್ಥ ಪ್ರಕಾಶ್ ಅಂತೇಳಿ ಹಿಂದಿನಲ್ಲಿ, ಅದಾದಮೇಲೆ ವೇದ ಭಾಷ್ಯ ಭೂಮಿಕಾ ಅಂತೇಳಿ ಹಿಂದಿ ಮತ್ತು ಸಂಸ್ಕೃತದಲ್ಲಿ ಒಂದು ಜರ್ನಲ್ಗಳನ್ನ ಬರೀತಿರ್ತಾರೆ. ಇದಾದ ನಂತರ ಬ್ಲಾವಿಸ್ಕಿ ಮತ್ತು ಅಲ್ಕಾಟ್ ಅಂತೇಳಿ ಇವರು ನ್ಯೂಯಾರ್ಕಲ್ಲಿ ಥಿಯೋಸಫಿಕಲ್ ಸೊಸೈಟಿನ ಸ್ಟಾರ್ಟ್ ಮಾಡ್ತಾರೆ. ಬ್ಲಾವಿಸ್ಕಿ ರಷ್ಯನ್ ವುಮೆನ್ನು, ಅಲ್ಕಾಟ್ ಅಮೆರಿಕನ್ನು. ಇವರು ಥಿಯೋಸಫಿಕಲ್ ಸೊಸೈಟಿ ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದ್ರದ್ದು ಹೆಡ್ ಕ್ವಾರ್ಟರ್ನ ಲೇಟರ್ ಏನು ಮಾಡ್ತಾರೆ, ಅಡ್ಯಾರ್ ನಿಯರ್ ಮಡ್ರಾಸ್ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ 1882ನಲ್ಲಿ. ಇದಾದ ನಂತರ ಸ್ವಾಮಿ ವಿವೇಕಾನಂದ 1863ರಿಂದ 1902. ಸ್ವಾಮಿ ವಿವೇಕಾನಂದ ಒರಿಜಿನಲಿ ಅವ್ರ ಹೆಸರು ನರೇಂದ್ರನಾಥ್ ದತ್ತ ಅಂತೇಳಿ. ಇದು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ 1887ರಲ್ಲಿ. ಇದನ್ನು ಸೋಷಿಯಲ್ ಸರ್ವಿಸ್ ಲೀಗ್ ಟೈಪು ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನು ಒಂದು ಟ್ರಸ್ಟಾಗಿ 1897ರಲ್ಲಿ ರಿಜಿಸ್ಟರ್ ಮಾಡ್ತಾರೆ.
ಸೊ ಇಷ್ಟೆಲ್ಲ ಕೆಲವು ರಿಫಾರ್ಮರ್ಸ್ ಆಯಿತು. ಇದಾದ ನಂತರ ಲೋಯರ್ ಕ್ಯಾಸ್ಟ್ ಅಥವಾ ಕ್ಯಾಸ್ಟ್ ಮೂವ್ಮೆಂಟ್ಗಳು ಕೂಡ ಇದ್ವು. ಲೋಯರ್ ಕ್ಯಾಸ್ಟ್ ಮೂವ್ಮೆಂಟ್ಗಳು ಯಾವ್ಯಾವು ಅಂತೇಳಿ ಆ್ಯಂಡ್ ಆರ್ಗನೈಸೇಷನ್ನು. ಒಂದು ಸತ್ಯಶೋಧಕ ಸಮಾಜ ಅಂತೇಳಿ 1873ರಲ್ಲಿ ಜ್ಯೋತಿಬಾ ಫುಲೆ ಇವರಿಂದ ಸ್ಥಾಪನೆ ಆಗಿರುತ್ತೆ ಮಹಾರಾಷ್ಟ್ರದಲ್ಲಿ, ಸತ್ಯಶೋಧಕ್ ಸಮಾಜ ಅಂತೇಳಿ. ಅರವಿಪುರಂ ಮೂಮೆಂಟ್ ಅಂತೇಳಿ 1888ರಲ್ಲಿ ಅರವಿಪುರಂ ಕೇರಳದಲ್ಲಿ ಸ್ಟಾರ್ಟ್ ಆಗುತ್ತೆ. ಶ್ರೀ ನಾರಾಯಣ ಗುರು ಸ್ಟಾರ್ಟ್ ಮಾಡ್ತಾರೆ ಫೌಂಡರು. ಅದಾದ ನಂತರ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ ಮೂಮೆಂಟ್ ಅಂತೇಳಿ ಒಂದು ಕೇರಳದಲ್ಲಿ, ಮತ್ತು ಇದು 1902ರಿಂದ 3 ಸ್ಟಾರ್ಟ್ ಆಗುತ್ತೆ. ಇದು ಶ್ರೀ ನಾರಾಯಣ ಗುರು ಮತ್ತು ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಸನ್ ಅಂತೇಳಿ ಇವರು ಸ್ಟಾರ್ಟ್ ಮಾಡ್ತಾರೆ. ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸೊಸೈಟಿ ಅಂತೇಳಿ 1906ರಲ್ಲಿ ಬಾಂಬೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ವಿ ಆರ್ ಶಿಂದೆ ಅನ್ನೋರು ಬಾಂಬೆನಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸೊಸೈಟಿ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಬಹುಜನ್ ಸಮಾಜ್ ಅಂತೇಳಿ 1910ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸತಾರಾ ಮಹಾರಾಷ್ಟ್ರದಲ್ಲಿ ಮುಕುಂದರಾವ್ ಪಾಟೀಲ್ ಅನ್ನೋರು ಬಹುಜನ್ ಸಮಾಜನ್ನು ಸ್ಟಾರ್ಟ್ ಮಾಡ್ತಾರೆ. ಜಸ್ಟಿಸ್ ಪಾರ್ಟಿ ಅಥವಾ ಜಸ್ಟಿಸ್ ಮೂಮೆಂಟ್ ಅಂತೇಳಿ ಮಡ್ರಾಸ್ನಲ್ಲಿ 1916ನಲ್ಲಿ ಮೂದಲಿಯರ್ ಸ್ಟಾರ್ಟ್ ಮಾಡ್ತಾರೆ. CN ಮೂದಲಿಯರ್, TM ನಾಯರ್ ಮತ್ತು P ತ್ಯಾಗರಾಜ ಚೆಟ್ಟಿ ಅನ್ನೋರು ಸ್ಟಾರ್ಟ್ ಮಾಡ್ತಾರೆ. ಡಿಪ್ರೆಸ್ಡ್ ಕ್ಲಾಸ್ ವೆಲ್ಫೇರ್ ಇನ್ಸ್ಟಿಟ್ಯೂಟ್ ಅಂತೇಳಿ 1924ರಲ್ಲಿ ಬಾಂಬೆನಲ್ಲಿ BR ಅಂಬೇಡ್ಕರ್ ಅವರು 1924ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಹಿಷ್ಕೃತ್ ಹಿತಕರ್ಣಿ ಸಭಾ ಅಂತೇಳಿ. ನೆಕ್ಸ್ಟು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಂತೇಳಿ EV ರಾಮಸ್ವಾಮಿ ಅಂತೇಳಿ, ಅವ್ರ ಹೆಸರು ರಾಮಸ್ವಾಮಿ ನಾಯ್ಕರ್ ಅಂತೇಳಿ, ಅವ್ರ ಹೆಸರು ಪೆರಿಯರ್ ಅಂತ ಕರೀತಾರೆ. ಇವರು 1925ನಲ್ಲಿ ಮದ್ರಾಸ್ ತಮಿಳ್ನಾಡಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಂತ. ಹರಿಜನ್ ಸೇವಕ್ ಸಂಘ್ ಅಂತೇಳಿ ಗಾಂಧಿ ಸ್ಟಾರ್ಟ್ ಮಾಡ್ತಾರೆ ಪುಣೆದಲ್ಲಿ 1932ನಲ್ಲಿ, ಹರಿಜನ್ ಸೇವಕ್ ಸಂಘ್. ಸೊ ಲೋಯರ್ ಕಾಸ್ಟ್ ಮೂಮೆಂಟ್ಗಳು ಯಾವ್ಯಾವಿದ್ವು ಅಂತ ಒಂದು ಸರ್ತಿ ಲಿಸ್ಟ್ ಹೇಳ್ಬಿಡ್ತೀನಿ. ಸತ್ಯಶೋಧಕ ಸಮಾಜ, ಅರವಿಪುರಂ ಮೂಮೆಂಟು, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ ಮೂಮೆಂಟು, ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸೊಸೈಟಿ, ಬಹುಜನ್ ಸಮಾಜು, ಜಸ್ಟಿಸ್ ಮೂಮೆಂಟ್, ಜಸ್ಟಿಸ್ ಪಾರ್ಟಿ, ಅದಾದ ನಂತರ ಡಿಪ್ರೆಸ್ಡ್ ಕ್ಲಾಸ್ ವೆಲ್ಫೇರ್ ಇನ್ಸ್ಟಿಟ್ಯೂಟ್ ಅಥವಾ ಬಹಿಷ್ಕೃತ ಹಿತಕರ್ಣಿ ಸಭಾ, ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟು, ಹರಿಜನ್ ಸೇವಕ್ ಸಂಘ. ಹರಿಜನ್ ಸೇವಕ್ ಸಂಘ ಪುಣೆದಲ್ಲಿ ಗಾಂಧಿ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟು ಮದ್ರಾಸಲ್ಲಿ ಪೆರಿಯರ್ ಸ್ಟಾರ್ಟ್ ಮಾಡ್ತಾರೆ, EV ರಾಮಸ್ವಾಮಿ ಅವರ ಹೆಸರು. ಡಿಪ್ರೆಸ್ಡ್ ಕ್ಲಾಸ್ ವೆಲ್ಫೇರ್ ಇನ್ಸ್ಟಿಟ್ಯೂಟ್ ಬಹಿಷ್ಕೃತ ಹಿತಕರ್ಣಿ ಸಭಾ ಅಂತೇಳಿ ಬಾಂಬೆನಲ್ಲಿ ಅಂಬೇಡ್ಕರ್ ಸ್ಟಾರ್ಟ್ ಮಾಡ್ತಾರೆ. ಜಸ್ಟಿಸ್ ಪಾರ್ಟಿ ಅಥವಾ ಜಸ್ಟಿಸ್ ಮೂಮೆಂಟು ಮದ್ರಾಸಲ್ಲಿ CN ಮೂದಲಿಯರ್, TM ನಾಯರ್ ಸ್ಟಾರ್ಟ್ ಮಾಡ್ತಾರೆ. P ತ್ಯಾಗರಾಜ್ ಚೆಟ್ಟಿ. ಬಹುಜನ್ ಸಮಾಜ್ ಸತಾರಾ ಮಹಾರಾಷ್ಟ್ರದಲ್ಲಿ ಮುಕುಂದರಾವ್ ಪಾಟೀಲ್ ಸ್ಟಾರ್ಟ್ ಮಾಡ್ತಾರೆ. ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸೊಸೈಟಿ ಬಾಂಬೆನಲ್ಲಿ VR ಶಿಂದೆ ಸ್ಟಾರ್ಟ್ ಮಾಡ್ತಾರೆ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ ಕೇರಳದಲ್ಲಿ ಶ್ರೀ ನಾರಾಯಣ್ ಗುರು ಮತ್ತು ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಸನ್ ಸ್ಟಾರ್ಟ್ ಮಾಡ್ತಾರೆ. ಅರವಿಪುರಂ ಮೂಮೆಂಟ್ 1888ರಲ್ಲಿ ಅರವಿಪುರಂ ಕೇರಳದಲ್ಲಿ ಶ್ರೀ ನಾರಾಯಣ್ ಗುರು ಸ್ಟಾರ್ಟ್ ಮಾಡ್ತಾರೆ. ಸತ್ಯಶೋಧಕ ಸಮಾಜ 1873ರಲ್ಲಿ ಜ್ಯೋತಿಬಾ ಫುಲೆ ಸ್ಟಾರ್ಟ್ ಮಾಡ್ತಾರೆ.